ಜಗತ್ತನ್ನೇ ನಿಬ್ಬೆರಗಾಗಿಸೋ ವಿಸ್ಮಯಗಳ ಹಿಂದಿರೋ ಕಟ್ಟು ಸತ್ಯವಾದ ಏನು? ಇದುವೇ ಸೆವೆನ್ ಸೆನ್ಸ್. ಟೆರರಿಸ್ಟ್ ಅಂದ್ರೆ ಬೆಚ್ಚಿ ಬೀಳೋ ಕಾಲ ಇದು. ಉಗ್ರರಿಂದ ಇಡೀ ಪ್ರಪಂಚಕ್ಕೆ ಕಂಟಕವಿದೆ. ಅದರಲ್ಲೂ ISIS ಈ ಹೆಸರು ಕಿವಿಗೆ ಬಿದ್ರೆ ಎಂತವರು ನಡುಗಿ ಬಿಡ್ತಾರೆ. ಆ ಉಗ್ರರ ಕೈಗೆ ಸಿಕ್ಕಾಕೊಂಡವನು ಬದುಕ್ ಬರೋ ಚಾನ್ಸೇ ಇಲ್ಲ. ಆದ್ರೂ ನಮ್ಮ ಕನ್ನಡಿಗರು ಬದುಕ್ ಬಂದಿದ್ದಾರೆ. ಅಲ್ಲಿ ಒಂದು ಪವಾಡವೇ ನಡೆದಿದೆ. ಅಲ್ಲಿ ವರ್ಕೌಟ್ ಆಗಿರೋದು ಸಿಕ್ಸ್ತ್ ಸೆನ್ಸ್. ಹಾಗಾದ್ರೆ ಅದೇನು? ಅಂದ್ರೆ ಸಾಕು, ಎದೆಯಲ್ಲಿ ಢವಢವ ಶುರುವಾಗಿ ಬಿಡುತ್ತೆ. ಯಾವಾಗ ಎಲ್ಲಿ ಹೇಗೆ ಅಟ್ಯಾಕ್ ಮಾಡ್ತಾರೆ, ಯಾವಾಗ ಏನಾಗುತ್ತೋ, ಯಾರನ್ನ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡು ಅಟ್ಟಹಾಸ ಮೆರೀತಾರೆ ಅನ್ನೋದು ಯಾರಿಗೂ ಗೊತ್ತೇ ಆಗಲ್ಲ. ನಿಜ ಹೇಳಬೇಕು ಅಂದ್ರೆ ಜಗತ್ತಿನ ಬಹುದೊಡ್ಡ ಸಮಸ್ಯೆ ಈ ಉಗ್ರರು. ಸದ್ಯ ಇಡೀ ವಿಶ್ವವನ್ನೇ ಗಡಗಡ ನಡುಗುವಂತೆ ಮಾಡಿರೋರು ISIS ಉಗ್ರರು. ಇರಾಕ್ ಮತ್ತು ಸಿರಿಯಾದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಎಸಗುವ ಮೂಲಕ ಕುಖ್ಯಾತಿಯಾಗಿರೋ ISIS ಉಗ್ರರು ಭಾರತದ ಮೇಲೆ ದಾಳಿ ನಡೆಸುವ ಸಂಚು ರೂಪಿಸಿದ್ದಾರೆ. ವಿದೇಶದಲ್ಲಿರೋ ಭಾರತೀಯರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಇದಕ್ಕೆ ಉದಾಹರಣೆ ಅಂದ್ರೆ ಕೆಲ ದಿನಗಳ ಹಿಂದೆ ನಡೆದ ಈ ಕಿಡ್ನ್ಯಾಪ್ ಪ್ರಕರಣ. ಜುಲೈ 29, 2015. ಸಮಯ ಸಂಜೆ 5 ಗಂಟೆ. ಸ್ಥಳ ಲಿಬಿಯಾ. ಅಂದು ಭಾರತೀಯರು, ಅದರಲ್ಲೂ ಕರ್ನಾಟಕದ ಜನರು ಬೆಚ್ಚಿ ಬಿದ್ದಿದ್ರು. ಒಂದು ರೀತಿಯ ಭಯ ಎಲ್ಲರನ್ನ ಆವರಿಸಿತ್ತು. ಮುಂದೆ ಏನಾಗುತ್ತೆ, ಕಿಡ್ನಾಪ್ ಆದವರು ಬದುಕಿ ಬರ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿತ್ತು. ಯಾಕಂದ್ರೆ ISIS ಉಗ್ರರು 4 ಭಾರತೀಯರನ್ನ ಕಿಡ್ನಾಪ್ ಮಾಡಿದ್ರು. ಲಿಬಿಯಾದಿಂದ ಮರಳಬೇಕಿದ್ದ 4 ಪ್ರಾಧ್ಯಾಪಕರನ್ನ ISIS ಉಗ್ರರು ಅಪಹರಣ ಮಾಡಿದ್ರು. ಟ್ಯಾಕ್ಸಿ ಚಾಲಕನನ್ನ ಬಿಟ್ಟು ರಾಯಚೂರಿನ ಲಕ್ಷ್ಮೀಕಾಂತ್, ಬೆಂಗಳೂರಿನ ವಿಜಯ್ ಕುಮಾರ್ ಸೇರಿದಂತೆ ಆಂಧ್ರ ಮೂಲದ 2ರನ್ನ ಅಪಹರಿಸಿದ್ರು. ನಮಗೆ 29th ನೈಟ್, ಸೊ ಅರೌಂಡ್ 10:30 or 11 o'clock ಅನ್ಸುತ್ತೆ. ಅಷ್ಟೊತ್ತಿಗೆ ನಮಗೆ ಈ ತರ ನಮ್ಮ 4 ಜನ ಭಾರತೀಯರನ್ನ ಹಿಡ್ಕೊಂಡಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ಅದು ಕೆಲವೊಂದು ಫ್ರೆಂಡ್ಸ್ಗಳ ಮುಖಾಂತರ ನಮಗೆ ತಿಳಿತದು. ಸೊ ಅದು ಆಕ್ಚುಲಿ ನಮಗೆ ತಿಳಿದಾಗ ನಮಗೆ ಅವರು IS ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಜಸ್ಟ್ ಹೀಗೆ ಹಿಡ್ಕೊಂಡಿದ್ದಾರೆ ಅಂತ ಮಾತ್ರ ನಮಗೆ ಗೊತ್ತಿತ್ತು ಅಷ್ಟೇ. ಸುಮಾರು ಒಂದು 4 ಗಂಟೆಗಳ తర్వాత ಅಥವಾ 4-5 ಗಂಟೆಗಳ తర్వాత ನಮ್ಗೆ ತಿಳಿತು ಅವರು IS ಅವ್ರು ಹಿಡ್ಕೊಂಡಿರೋದು ಅಂತ. ಸೊ ಅದು ನಾವು ಕೇಳಿದಾಗ ತುಂಬಾನೇ ನಮ್ಗೆ ಹೇಳಕ್ ಆಗೋದಿಲ್ಲ, ಅಷ್ಟು ಭಯ ಆಗೋಯ್ತು ನಮ್ಗೆ. ಯಾಕಂದ್ರೆ ನಾವು ಕೇಳಿರೋದು ಹೆಂಗೆ ಕೇಳಿದೀವಿ ಅಂದ್ರೆ IS ಅಂತಂದ್ರೆ ಅದೊಂದು ಇಂಪ್ರೆಷನ್ ನಮ್ಮ ಮೈಂಡ್ ಅಲ್ಲಿ ಉಳ್ಕೊಂಡಿದೆ. ಅವ್ರು ಬಹಳ ಉಗ್ರರು ಅಂತಾನೋ ಅಥವಾ ಕೆಟ್ಟವರು ಅಂತಾನೋ ನಮ್ಗೆ ಅದು ಅನಿಸ್ತಾ ಇರತ್ತೆ. 4 ಲಿಬಿಯಾದ ಅರ್ಧ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ರು.
ಲಿಬಿಯಾದಲ್ಲಿ ಈ ಮಟ್ಟಿಗಿನ ಅಪಾಯದ ಸ್ಥಿತಿ ಇದೆ ಅಂತ ಅವರು ತಮ್ಮ ಕುಟುಂಬದ ಯಾವ ಸದಸ್ಯರಿಗೂ ಹೇಳಿರಲಿಲ್ಲ. ಅಪಹರಣದ ಸುದ್ದಿ ಕೇಳಿ ಕುಟುಂಬ ಸದಸ್ಯರಿಗೆ ಸಿಡಿಲು ಬಂದು ಎರಗಿದಂತಾಗಿತ್ತು. ಅವರನ್ನ ಉಳಿಸಿಕೊಳ್ಳುವುದು ಹೇಗೆ, ರಕ್ಷಣೆಗೆ ಯಾರ ಸಹಾಯ ಕೇಳಬೇಕು ಅನ್ನೋ ಗೊಂದಲವಿತ್ತು. ಸೊ ನಮ್ಮ ಮನೆಯವರುಗಳೆಲ್ಲ ಯಾವ ಪೊಸಿಷನ್ ಅಲ್ಲಿ ನಿಂತಿರ್ತಾರೆ ಈ ಸಮಯದಲ್ಲಿ, ಸೊ ಏನಾಗ್ತಾ ಇರ್ತಾರೆ, ಇದು ನಮ್ಮಲ್ಲಿ ತುಂಬಾನೇ ಭಯ ಹುಟ್ಟಿಸಿತ್ತು ನನಗೆ. ಸೊ ಪ್ರಶ್ನೆ ಮುಂದಕ್ಕೆ ಏನ್ ಮಾಡ್ಲಿ, ಇದು ನನಗೆ ದೊಡ್ಡ ಪ್ರಶ್ನೆ ಆಗಿತ್ತು. ಅವಾಗ ತುಂಬಾನೇ ಭಯ ಆಗಿತ್ತು ನನಗೆ. ಅತ್ತ ಬಂದಿಯಾಗಿದ್ದವರು ತಮ್ಮ ಮನೆಯವರನ್ನ ನೋಡ್ತೇವೋ ಇಲ್ವೋ, ಉಗ್ರರ ಕೈಗೆ ಸಿಕ್ಕ ಮೇಲೆ ಜೀವಂತವಾಗಿ ಬದುಕಿ ಬರೋ ಆಸೆಗಳು ಕ್ಷೀಣಿಸತೊಡಗಿದ್ವು. ಕುಟುಂಬದವರು ಆ ಭಗವಂತನ ಮೊರೆ ಹೋಗಿದ್ರು. ಅಂತ ಸಂದರ್ಭದಲ್ಲಿಯೇ ವಿಜಯ್ ಕುಮಾರ್ ಕುಟುಂಬದ ಸದಸ್ಯರು ಒಂದು ಸ್ಥಳಕ್ಕೆ ಹೋಗಿದ್ದರು. ಯಾರೊಬ್ಬರು ನಂಬಲಾಗದ ಘಟನೆಯೊಂದು ಆ ಸ್ಥಳಕ್ಕೆ ಹೋದ ನಂತರ ನಡೆಯಿತು. ಮನದಲ್ಲಿದ್ದ ಗೊಂದಲಗಳು ನಿವಾರಣೆಯಾಗಿದ್ವು. ತಮ್ಮವರು ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಅನ್ನೋ ಸಂದೇಶ ಕೇಳಿಯೇ ಸಮಾಧಾನ ಪಟ್ಟುಕೊಂಡಿದ್ರು. ಪತಿ ಸುರಕ್ಷಿತವಾಗಿ ಬಂದೇ ಬರ್ತಾರೆ ಅನ್ನೋದು ಖಚಿತವಾಗಿತ್ತು. ನೀವು ನಂಬ್ತಿರೋ ಬಿಡ್ತಿರೋ ಅಥವಾ ಇದು ಕಾಕತಾಳೀಯವೋ ಏನೋ ಅನ್ನುವಂತೆ ಅತ್ತ ಲಿಬಿಯಾದಲ್ಲಿ ಬಂಧಿಯಾಗಿದ್ದ ಪ್ರಾಧ್ಯಾಪಕರಾದ ವಿಜಯ್ ಕುಮಾರ್ ಅವರಿಗೂ ಒಂದು ಒಳ್ಳೆಯ ಸಂದೇಶ ಇವತ್ತು ಸಂಜೆಯೊಳಗೆ ಸಿಗುತ್ತೆ ಅಂತ ಅಂದುಕೊಂಡಿದ್ರು. ಅಂಥ ಒಂದು ಸಂದೇಶ ಅವರಿಗೆ ಮನದ ಮೂಲೆಯಿಂದ ರವಾನೆಯಾಗತೊಡಗಿದ್ದಂತೆ. ಬನ್ನಿ ಅಂತೇಳಿ ನಮ್ಮನ್ನ ಇಲ್ಲಿಂದ ಬೇರೆ ಇದಕ್ಕೆ ಕರ್ಕೊಂಡೋದ್ರು. ಬೇರೆ ಗೋಡನ್ ಕರ್ಕೊಂಡೋಗಿ ಅಲ್ಲಿ ಇಟ್ಟಿದ್ರು. ಒಂದು 4 ತಾಸು ಇಟ್ಟಿದ್ರು. ಆವಾಗ ನಾನು ಅವ್ರಿಗೆ, ನಮ್ಮ ಸಹಪಾಠಿಗಳಿಗೆ ಸ್ವಲ್ಪ ಧೈರ್ಯ ತುಂಬೋದು ಇತ್ತು. ನಾನು ಸ್ವಲ್ಪ ಸೀನಿಯರ್ ಆಗಿದ್ದೆ. ಸೊ ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ಏನು ಯೋಚನೆ ಮಾಡಬೇಡಿ, 6 ಗಂಟೆ ಅಷ್ಟೊತ್ತಿಗೆ ಒಂದು ಒಳ್ಳೆ ಸಮಾಚಾರ ಬರ್ಬೋದು ಅನ್ಕೋತಾ ಇದ್ದೀನಿ, ಏನೋ ನನ್ನ 6th ಸೆನ್ಸ್ ಹೇಳ್ತಾ ಇದೆ ಅಂತ ಹೇಳಿದೆ. ಸೊ 6 ಗಂಟೆ ಸರಿಯಾಗಿ ನಮಗೆ ಲಗೇಜ್ ಎಲ್ಲ ತಗೊಂಡೋಗಿದ್ರು. ಬ್ಯಾಗೇಜಸ್ಸು ಅದೆಲ್ಲ ತಗೊಂಬಂದ್ರು. ತಗೊಂಬಂದು ಅಲ್ಲಿಟ್ರು. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅಂದುಕೊಂಡಂತೆ ಅಲ್ಲಿ ಎಲ್ಲವೂ ಆಯಿತು. ಅಂದು ಸಂಜೆ 6 ಗಂಟೆಗೆ ಶುಭ ಸಂದೇಶವೊಂದು ಸಿಕ್ಕೇ ಬಿಡ್ತು. ಪ್ರಾಧ್ಯಾಪಕರಾದ ವಿಜಯ್ ಕುಮಾರ್ ಮತ್ತು ಲಕ್ಷ್ಮೀಕಾಂತ್ ರವರು ಐಸಿಸ್ ಉಗ್ರರಿಂದ ಬಿಡುಗಡೆ ಹೊಂದಿದ್ರು. ಕುಟುಂಬದವರನ್ನ ನೋಡ್ತೇವೋ ಇಲ್ಲವೋ ಅಂದುಕೊಂಡವರು ಮರು ಜನ್ಮ ಪಡೆದು ತಾಯ್ನಾಡು ಸೇರಿಕೊಂಡಿದ್ದಾರೆ. ಉಗ್ರರು ಯಾವುದೇ ರೀತಿಯ ತೊಂದರೆ ನೀಡದೆ ಸುರಕ್ಷಿತವಾಗಿ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಹೀಗೆ ನಡೆಯುತ್ತದೆ ಅನ್ನೋ ಭವಿಷ್ಯವಾಣಿ ಇಲ್ಲಿರುವ ಕುಟುಂಬದ ಸದಸ್ಯರಿಗೆ ಸಿಕ್ಕಿತ್ತು. ಒಬ್ಬ ಮಹಾನ್ ಸಾಧಕರು ಆ ಸುಳಿವನ್ನ ನೀಡಿದ್ರು. ತಮ್ಮ ದಿವ್ಯ ದೃಷ್ಟಿಯಿಂದ ಮುನ್ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಎಲ್ಲವೂ ನಡೆದಿದೆ. ಇಲ್ಲಿ ಇಂಥ 100 ಪವಾಡಗಳು ನಡೀತಾನೆ ಇವೆ. ಸುರಕ್ಷಿತವಾಗಿ ಬರ್ತಾರೆ ಅಂದ ತಕ್ಷಣ ಲಿಬಿಯಾದಿಂದ ಒಂದು ಕಾಲ್ ಬಂದಿತ್ತು. ಆ ಗುರುಗಳು ದಿವ್ಯ ದೃಷ್ಟಿ ಬೀರಿದ ಹೇಗೆ? ಜೀವದ ಮೇಲೆ ಆಸೆನೆ ಕಳ್ಕೊಂಡವರು ತಾಯ್ನಾಡಿಗೆ ಸುರಕ್ಷಿತವಾಗಿ ಮರಳಿದ್ದಾರೆ. ಅಷ್ಟಕ್ಕೂ ಶುಭ ಸಂದೇಶ ಸಿಗೋ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರು ಒಂದು ಸ್ಥಳದಲ್ಲಿದ್ರು. ಗುರೂಜಿಯೊಬ್ಬರ ಆಶೀರ್ವಾದ ಅವ್ರಿಗೆ ಸಿಕ್ಕಿತ್ತು. ನಿಜಕ್ಕೂ ನಂಬಲಾಗದ ಘಟನೆ ಅವತ್ತು ಅಲ್ಲಿ ನಡೆದಿತ್ತು. ಇಂಥ 100 ಉದಾಹರಣೆಗಳು ಅಲ್ಲಿ ನಮಗ್ ಸಿಗುತ್ತವೆ. ಕೋಲಾರ ಜಿಲ್ಲೆ ಬಂಗಾರಪೇಟೆಯ ವಿವೇಕಾನಂದ ನಗರದ ಶ್ರೀನಿವಾಸ್ ರತ್ನಮ್ಮ ದಂಪತಿ ಮಗನಾಗಿರುವ ವಿಜಯ್ ಕುಮಾರ್ 10 ವರ್ಷದಿಂದ ಲಿಬಿಯಾದಲ್ಲಿ ದೈಹಿಕ ಶಿಕ್ಷಣದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ರು. 56 ವರ್ಷದ ವಿಜಯ್ ಕುಮಾರ್ ಅವರಿಗೆ 2 ಮಕ್ಕಳಿದ್ದಾರೆ. ಕಿಡ್ನಾಪ್ ಆದ ನಂತರ ತಮ್ಮ ಚಿಕ್ಕ ಮಗ ಹೇಳಿದ್ದನ್ನ ಕೇಳಿ ತಾಯಿಯ ಕಣ್ಣಾಲಿಗಳು ತುಂಬಿ ಬಂದಿದ್ವು. ನನ್ನ ಚಿಕ್ಕ ಮಗ ಒಂದು ಕ್ಷಣ ಕೇಳಿದ ನಂತರ, ಇಲ್ಲಮ್ಮ
ನಡಿ ಮೊದಲು ಅವನು ಯಾವತ್ತೂ ದೇವರು ದಿಂಟ್ರು ಇದರೆಲ್ಲ ನಂಬಿಕೆ ಇಬ್ರು ನಂಬಿಕೆ ಇಡೋಲ್ಲ ಅಂಥವ್ರು ಇಬ್ರು ಕೂಡ ಅಮ್ಮ ಹೋಗೋಣ ನಡಿ ನಮ್ಮ ಡ್ಯಾಡಿನ ಕರ್ಕೊಂಡು ಬರೋಣ. ಸೊ ಆ ಒಂದು ಕ್ಷಣ ನನ್ನನ್ನು ಫುಲ್ ಅಲ್ಲಾಡಿಸ್ಬಿಡ್ತು. ಏನಾದ್ರೂ ಸರಿನೇ ನನ್ನ ಮಕ್ಕಳಿಗೋಸ್ಕರ ನಾನು ಅವರನ್ನ ಕರ್ಕೊಂಡು ಬರ್ಬೇಕು. ದೇವರು ಇದ್ದಾನೆ ಅನ್ನೋದನ್ನೇ ನಂಬದ ಇಬ್ಬರು ಮಕ್ಕಳು ಅಪ್ಪ ಕಿಡ್ನಾಪ್ ಆಗಿರೋ ವಿಷಯ ತಿಳಿದ ಮೇಲೆ ಹೇಗಾದ್ರೂ ಮಾಡಿ ಅವರನ್ನ ಕರೆದುಕೊಂಡು ಬರೋಣ, ಗುಡಿ ಗುಂಡಾರ ಸುತ್ತಿ ಪೂಜೆ ಮಾಡಿಸೋಕು ರೆಡಿಯಾಗಿದ್ರು. ಅದ್ರಲ್ಲೂ ಚಿಕ್ಕ ಮಗನದ್ದು ಒಂದೇ ಕೋರಿಕೆ, ತನಗೆ ಅಪ್ಪ ಬೇಕು ಅನ್ನೋದಾಗಿತ್ತು. ಆಗ ವಿಜಯ್ ಕುಮಾರ್ ಪತ್ನಿ ಸುನೀತಾ ಅವರ ಕಣ್ಮುಂದೆ ಬಂದಿದ್ದು ಅದೇ ಗುರುಗಳು. ಸೊ ಹೋಗಿ ಅವ್ರಿಗೆ ಮೊದಲೇ ವಿಚಾರ ತಿಳಿಸಿದ್ದೆ ನಾನು, ಈ ತರ ಹಿಂಗಾಗಿದೆ ಅಂತ. ಸೊ ಅಲ್ಲಿ ಹೋಗಿ ಮತ್ತೆ ಬೇಡ್ಕೊಂಡೆ, ಹಿಂಗಾಗಿದೆ ಗುರುಗಳೇ, ದಯವಿಟ್ಟು ನಮ್ಗೆ ಏನಾದ್ರು ಸಹಾಯ ಮಾಡಿ. ಅವ್ರು ಹೇಳಿದ್ರು ಏನೂ ಆಗಲ್ಲಮ್ಮ, ಬಹುಶಃ 1-2 ದಿವಸ ಲೇಟ್ ಆಗ್ಬೋದು, ಆದ್ರೆ ಖಂಡಿತ ಬರ್ತಾರೆ. ನಂಗೆ ಅವ್ರ ಮಾತಿನ ಮೇಲೆ ತುಂಬಾನೇ ಭರವಸೆ ಇತ್ತು ನಂಗೆ. ಸೊ ಜಸ್ಟ್ ಅವ್ರನ್ನ ಮೀಟ್ ಮಾಡಿ ಜಸ್ಟ್ ಆಚೆಗಡೆ ಬಂದು ನಿಂತಿದ ತಕ್ಷಣನೇ ಫೋನ್ ಬಂದಿದ ತಕ್ಷಣ ನಾನು ಕಂಟ್ರೋಲೇ ಮಾಡ್ಕೊಳಕ್ ಆಗ್ಲಿಲ್ಲ. ಜಸ್ಟ್ ಸ್ಟಾರ್ಟೆಡ್ ಜಂಪಿಂಗ್ ಲೈಕ್ ಎನಿಥಿಂಗ್. ಸೊ ಹಿಂಗೆ ನಮ್ಮನೆಯವ್ರಿಗೆ ಫೋನ್ ಮಾಡಿದ್ರೆ ಕಿರ್ಚಾಡ್ಬಿಟ್ಟೆ ನಾನು. ಅಲ್ಲಿಗೆ ಹೋಗಿ ಗುರುಗಳನ್ನ ಭೇಟಿ ಮಾಡಿದ ಮೇಲೆ ನಿರಾಳರಾಗಿದ್ರು. ಗುರುಗಳ ದರ್ಶನ ಪಡೆದ ಕೆಲ ಕ್ಷಣಗಳಲ್ಲಿ ಪವಾಡವೇ ನಡೆದು ಹೋಗಿತ್ತು. ಅತ್ತ ಲಿಬಿಯಾದಿಂದ ವಿಜಯ್ ಕುಮಾರ್ ಅವರು ಕಾಲ್ ಮಾಡಿ ತಾನು ಬಿಡುಗಡೆಯಾಗಿದ್ದು ಸುರಕ್ಷಿತವಾಗಿದ್ದೇನೆ ಅನ್ನೋ ಸಂದೇಶ ಸಿಕ್ತು. ಅದನ್ನ ಕೇಳಿದ್ದೇ ತಡ ಮೈ ಮನದಲ್ಲಿ ಮಿಂಚಿನ ಸಂಚಲನವನ್ನೇ ಉಂಟು ಮಾಡಿತ್ತು. ಏನು ಹೆದರಬೇಡಮ್ಮ, ಭಗವಂತ ಇದ್ದಾನೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡು. ಇನ್ನು 2 ದಿವಸಗಳಲ್ಲಿ ಅವರ ಒಂದು ಸುರಕ್ಷಿತವಾಗಿ ಇಲ್ಲಿಗೆ ಬರೋ ತರ ವ್ಯವಸ್ಥೆ ಮಾಡ್ತಾನೆ ಆಂಜನೇಯ ಎಂಬತಕ್ಕಂಥ ಒಂದು ಮಾತನ್ನ ಅವರು ತಿಳಿಸ್ತಾರೆ. ಆ ಒಂದು ಮಾತಿನ ಇದರಿಂದ ಅವರಿಗೂ ಮನಸ್ಸಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಾಧಾನವನ್ನು ಹೊಂದಿ ಹೊರಡುವ ಒಳಗೆ ಕ್ಷೇತ್ರದಿಂದ ಇಲ್ಲಿಂದ ಬಿಡುವುದರ ಒಳಗಡೆ ಅವರಿಗೆ ಒಂದು ಮಾಹಿತಿ ದೊರಕತ್ತೆ, ಅವರು ಬಿಡುಗಡೆ ಆಗಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಅವರು ಕೇಳಿ ತುಂಬಾ ಸಂತಸಗೊಂಡು ಮತ್ತೆ ಗುರುವಿನ ದರ್ಶನವನ್ನು ಪಡೆದು ಹೀಗ ಆಯ್ತು ತಮ್ಮ ಅನುಗ್ರಹದಿಂದ. ಹೀಗೆ ಸಾವಿರಾರು ಘಟನೆಗಳು ಕ್ಷೇತ್ರದಲ್ಲಿ ನಡೀತಾ ಇರ್ತವೆ. ಇದೊಂದೇ ಅಲ್ಲ, ಇಂಥ ಅದೆಷ್ಟೋ ಪ್ರಕರಣಗಳಿಗೆ ಈ ಸ್ಥಳದಲ್ಲಿ ಇಲ್ಲಿನ ಗುರುಗಳ ಆಶೀರ್ವಾದದಿಂದ ಆಶ್ಚರ್ಯಕರ ರೀತಿಯಲ್ಲಿ ಪರಿಹಾರ ಸಿಕ್ಕಿದೆಯಂತೆ. ಅಷ್ಟಕ್ಕೂ ಇದು ಪುರಾಣ ಪ್ರಸಿದ್ಧ ಶ್ರೀಮಂತ ಇತಿಹಾಸ ಹೊಂದಿರೋ ಪುಟ್ಟ ಗ್ರಾಮ ಈಗ ಜನಮನ ಆಕರ್ಷಿಸುತ್ತಿದೆ. ನಂಬಿದವರ ಬಾಳಲ್ಲಿ ನಿತ್ಯ ಬೆಳಕು ನೀಡುತ್ತಿರುವ ಶ್ರೀ ಕ್ಷೇತ್ರ. ಅಗಸ್ತ್ಯ ಮುನಿಗಳ ಕಾಲದಲ್ಲಿ ಇಲ್ಲಿ ಜ್ಯೋತಿಷ್ಠೋಮ ಯಾಗ ನಡೆಯುತ್ತಿತ್ತು. ಶ್ರೀರಾಮ ಇಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿದನು ಅನ್ನೋ ಪ್ರತೀತಿ ಇದೆ. ಇಲ್ಲಿ ಕಟ್ಟಡಗಳ ನಿರ್ಮಾಣದ ವೇಳೆ ಭೂಮಿ ಅಗೆದಾಗ 25 ಅಡಿ ಆಳದಲ್ಲಿ ಪಳೆಯುಳಿಕೆಗಳ ರೀತಿ ದೊರೆತ ಹೋಮದ ಕುಂಡಗಳೇ ಈ ಮಾತಿಗೆಲ್ಲ ಸಾಕ್ಷಿ. ಇದೇ ಕಾರಣಕ್ಕೆ ಪ್ರತಿ ಪೌರ್ಣಮಿಯಂದು ಚಂಡಿ, ಮೃತ್ಯುಂಜಯ, ಪವಮಾನ ಹೋಮಗಳು ಇಲ್ಲಿ ಇಂದಿಗೂ ನಡೆಯುತ್ತಿವೆ. ಕ್ಷೇತ್ರ ಮನೆ ಮಾತಾಗಲು ಇದು ಪ್ರಮುಖ ಕಾರಣ. ಜೀವನದಲ್ಲಿ ನೊಂದವರು, ಬೆಂದವರು, ಗಂಭೀರ ಸಮಸ್ಯೆಗಳಿಗೆ ತುತ್ತಾದವರು ಇದೇ ಸ್ಥಳಕ್ಕೆ ಬಂದ ಮೇಲೆ ಅವರ ಕಷ್ಟಗಳು ಮಂಚಿನಂತೆ ಕರಗಿ ಹೋಗಿದೆಯಂತೆ. ವಿವಾಹವಾಗದವರು, ಉದ್ಯೋಗವಿಲ್ಲದವರು, ತೊಂದರೆಗಳಿಂದ ಬಳಲಿದವರು ಇಲ್ಲಿಗೆ ಬಂದ ಮೇಲೆ ವಿಸ್ಮಯಕಾರಿ ರೀತಿಯಲ್ಲಿ ಪರಿಹಾರ ಪಡೆದುಕೊಂಡಿದ್ದಾರೆ. 4-5 ತಿಂಗಳಿಂದ ಬಂದಾಗ ವಿವಾಹದ ಬಗ್ಗೆ ಮತ್ತೆ ಉದ್ಯೋಗದ ಬಗ್ಗೆ ಸಂಕಲ್ಪ ಮಾಡ್ಕೊಂಡಿದ್ದೆ. ಆ ವಿವಾಹದ ಆಯ್ತು, 2 ತಿಂಗಳಿಂದ ಆಯ್ತು. ತದನಂತರ ಉದ್ಯೋಗದಕ್ಕೆ ಒಳ್ಳೆ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತಾ ಇದೆ. ವಿಘ್ನ ಅಂದ್ರೆ ಇತರೆ ವಿಘ್ನಗಳು ಅಂದರೆ ಏನೋ ನಮ್ಮಲ್ಲಿ ಹತ್ರಕ್ಕೆ ಹೋಗಿ ಕೆಲಸ ಆಗದೆ ಇರೋವಂಥದ್ದು, ಅಥವಾ
ಎಲ್ಲ ಆಗ್ತು ಅನ್ನೋದಕ್ಕೆ ಕೊನೆಗೆ ಟೈಮಲ್ಲಿ ಕೊನೆಗಳಿಗೆ ನಿರಾಸೆ ಅನ್ನೋದು ಮೂಡ್ತಾ ಇತ್ತು. ಇವೆಲ್ಲ ಕಷ್ಟಗಳು ಕೂಡ ಸ್ವಾಮಿ ಹತ್ರ ಬಂದಾಗ ನಿವಾರಣೆ ಆಗೋದು. ವಿಶೇಷ ಅಂದ್ರೆ ಒಬ್ಬರು ಗುರೂಜಿಗಳು ಇದೇ ಸ್ಥಳದಲ್ಲಿ ನೆಲೆಸಿದ್ದಾರೆ. ಅವರೇ ಬಂದವರ ಕಷ್ಟಗಳನ್ನ ಆ ಭಗವಂತನ ಇಚ್ಛೆಯಂತೆ ಪರಿಹಾರ ಮಾಡ್ತಿದ್ದಾರೆ. ಆಶ್ಚರ್ಯಕರ ರೀತಿಯಲ್ಲಿ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಿದ್ದಾರೆ. ಈ ಸ್ಥಳದಲ್ಲಿಯೇ ಇರೋ ಒಂದು ದಿವ್ಯ ಶಕ್ತಿ ಕೂಡ ನಂಬಿ ಬಂದವರ ರಕ್ಷಣೆಗೆ ನಿಂತಿದೆ. ಹಾಗಾದ್ರೆ ಆ ಸ್ಥಳ ಇರೋದಾದ್ರೂ ಎಲ್ಲಿ? ಬೇಡಿ ಬಂದ ಭಕ್ತರನ್ನ ಕಾಯ್ತಾ ಇರೋ ಆ ಮಾಯಾ ಶಕ್ತಿಯಾದ್ರೂ ಯಾವುದು? ತಿಳಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಊಹೆಗೂ ನಿಲುಕದ ಘಟನೆಗಳು ಕಣ್ಮುಂದೆ ನಡೆದಾಗ ಯಾವುದೋ ಒಂದು ಶಕ್ತಿ ಪದೇ ಪದೇ ತನ್ನ ಇರುವಿಕೆಯನ್ನ ತೋರಿಸ್ತಾ ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಲ್ಲಿರೋ ಗುರೂಜಿ ಬರೋ ಭಕ್ತರ ಸಂಕಷ್ಟಗಳನ್ನ ಸುಲಭವಾಗಿ ನಿವಾರಣೆ ಮಾಡ್ತಿದ್ದಾರೆ. ವಿಸ್ಮಯಕಾರಿ ಘಟನೆಗಳು ನಡೀತಿರೋ ಆ ಸ್ಥಳ ಇರೋದು ಈ ಗ್ರಾಮದಲ್ಲಿ ನೂರಾರು ವರ್ಷಗಳ ಹಿಂದೆಯೇ ಯಜ್ಞ ಯಾಗಗಳು ನಡೆದಿವೆ. ಅದಕ್ಕೆ ಪೂರಕವಾಗುವಂತೆ ಕುರುಹುಗಳು ಕೂಡ ಸಿಕ್ಕಿವೆ. ಆ ಒಂದು ಶಕ್ತಿಯಿಂದ ಇಲ್ಲಿ ಪ್ರತಿ ಪೂರ್ಣಿಮೆಯಂದು ವಿಶೇಷ ಹೋಮಾದಿ ಜರುಗುತ್ತಿವೆ. ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಲೋಕ ಕಲ್ಯಾಣಾರ್ಥವಾಗಿ ಹಲವಾರು ಯಾಗಗಳು ನಡೆದುಕೊಂಡು ಬಂದಿವೆ. पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्. ಇದರ ಮುಖ್ಯ ಉದ್ದೇಶ ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರವಾಗಿ ಸಕಾಲದಲ್ಲಿ ಮಳೆ ಬೆಳೆಗಳು ನಡೆಯಲಿ, ಎಲ್ಲ ನದಿ ಕೆರೆ ಕಟ್ಟೆಗಳು ತುಂಬಿ ಹರಿಯಲಿ, ಪ್ರಾಣಿ ಸಸ್ಯ ಸಂಕುಲಕ್ಕೆ ಬಂದಿರುವ ರೋಗ ರುಜಿನಗಳು ದೂರವಾಗಿ ಆರೋಗ್ಯವಂತ ಸಮಾಜವಾಗಿ ದೇಶ ಅಭಿವೃದ್ಧಿ ಹೊಂದಲಿ ಎಂಬುದು ಈ ಪುರಾಣ ಪ್ರಸಿದ್ಧ ಸ್ಥಳದಲ್ಲಿ ನೆಲೆ ನಿಂತು ಗಂಭೀರ ಸಮಸ್ಯೆಗಳನ್ನ ಹೊತ್ತು ಬಂದವರಿಗೆ ನೆರವಾಗ್ತಾ ಇರೋರು, ಚಕಿತರನ್ನಾಗಿಸೋ ರೀತಿಯಲ್ಲಿ ಪರಿಹಾರ ನೀಡ್ತಾ ಇರೋರು ಓರ್ವ ಗುರೂಜಿ. ಶ್ರೀಬಿಂದು ಮಾಧವ ಶರ್ಮಾ ಗುರೂಜಿ ಇಲ್ಲಿಗೆ ಬರೋ ಭಕ್ತರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತಿದ್ದಾರೆ. ಇವರು ಭಗವಂತನ ಸೇವೆಗಾಗಿ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಮನುಷ್ಯ ಜನ್ಮ ಹುಟ್ಟಿದ್ದಕ್ಕೆ ಜೀವನ ಸಾರ್ಥಕವನ್ನಾಗಿ ಮಾಡಬೇಕು ಅಂತ ಸ್ವಾರ್ಥ ರಹಿತರಾಗಿ ಭಗವಂತನ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ. ಆಧ್ಯಾತ್ಮ ವಿದ್ಯೆಯಿಂದ ಭಗವಂತನ ದರ್ಶನ ಮಾಡಿ ಆತನ ಅನುಗ್ರಹ ಪಡಿಬೇಕು ಅನ್ನೋ ಇಚ್ಛೆಯಿಂದ ಸೇವೆ ಮಾಡ್ತಾ ಇರೋ ಗುರೂಜಿಗಳು ಇವರು. ಯಾವುದನ್ನು ನಂಬಿರ್ತಾನ ಮನುಷ್ಯ ಅದೇ ದೇವರು. ದೈವಂ ಮನುಷ್ಯ ರೂಪೇಣ. ದೇವರು ಇರೋದನ್ನು ಯಾರೂ ಜಗತ್ತಲ್ಲಿ ನೋಡಿದನಿ ಅನ್ನೋರು ಯಾರೂ ಇಲ್ಲ. ಸಕ್ಕರೆಯಿಂದ ತಿಂದು ಸವಿ ಹೀಗಿದೆ ಅಂತ ಹೇಳಿದವರು ಯಾರೂ ಇಲ್ಲ. ಆ ಪ್ರಕಾರವಾಗಿ ಯಾವುದು ನಮ್ಮ ಮನೋನಿಶ್ಚಯ ಜ್ಞಾನ ಇದೆ ದೇವರು ಅಂತ ನಂಬ್ಕೊತೀನೋ ಅದೇ ನಮಗೆ ದೇವರ ಪರಿಣಮಿಸುತ್ತೆ. ದೇವರಿಗೆ ಅನಂತ ರೂಪ, ಒಂದು ರೂಪ ಅಲ್ಲ ಅವರಿಗೆ. ಆದ್ರಿಂದ ಅವರು ಅಥವಾ ಒಂದು ವ್ಯಕ್ತಿನೋ ಅಥವಾ ಒಂದು ವಸ್ತುನೋ ಒಂದು ಮರನೋ ಒಂದು ಶಿಲೆನೋ ಅವ್ರು ದೇವರು ನಂಬ್ಕೊಂಡಿದ್ದಾರೆ. ಆ ದೇವರು ಅವ್ರು ಒಳ್ಳೇದು ಮಾಡಿದ್ದಾರೆ. ಲಿಬಿಯಾದಲ್ಲಿ ತಮ್ಮ ಪತಿಯವರನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಗುರೂಜಿಯವರ ಬಳಿ ಬಂದಾಗಲೂ ಎಲ್ಲ ಭಕ್ತರಿಗೂ ಸಲಹೆ ನೀಡುವಂತೆ ವಿಜಯ್ ಕುಮಾರ್ ಅವರ ಪತ್ನಿ ಸುನೀತಾರವರಿಗೂ ಒಳ್ಳೆಯದಾಗುತ್ತೆ.
ಸಮಾಧಾನದಿಂದ ಇರಿ, ಶೀಘ್ರದಲ್ಲಿಯೇ ಬರ್ತಾರೆ ಅಂತ ಹೇಳಿ ಕಳುಹಿಸಿದ್ರು. ಇವರ ಪ್ರಕಾರ ದೇವರು ಎಲ್ಲ ಕಡೆಯೂ ಇದ್ದಾನೆ, ಸರ್ವರ ಕಷ್ಟಗಳನ್ನ ಆತನೇ ಪರಿಹಾರ ಮಾಡ್ತಾನಂತೆ. ಇದರಲ್ಲಿ ತನ್ನದೇನೂ ಇಲ್ಲ, ನಾನು ಅವನ ಸೇವಕ ಅನ್ನೋ ನಿಸ್ವಾರ್ಥಿಗಳು ಇವರು. ಅಷ್ಟಕ್ಕೂ ಇದು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿರೋ ಬೆಳಗೂರು ಕ್ಷೇತ್ರ. ಸಾಮಾನ್ಯವಾಗಿ ಊರ ಹೊರಗೆ ಪವಮಾನ ಸುತ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡೋಕೆ ಸಿಗುತ್ತೆ. ಇಲ್ಲಿ ಊರ ನಡುವೆಯೇ ಈಶಾನ್ಯ ಭಾಗದಲ್ಲಿ ಮಾರುತಿ ರಾಯ ನೆಲೆಯಾಗಿದ್ದಾನೆ. ಪವನ ಪುತ್ರನ ಆರಾಧನೆ ಮಾಡಿಕೊಂಡು ಎಲ್ಲ ಕಷ್ಟ ನಿವಾರಣೆ ಮಾಡ್ತಾ ಇರೋರು ಬಿಂದು ಮಾಧವ ಶರ್ಮಾ ಗುರೂಜಿ. ಆಂಜನೇಯನ ದಿವ್ಯ ಸಾನ್ನಿಧ್ಯ, ಯಾವುದೇ ಕಾರ್ಯಗಳು ಅವರಿಂದ ಆದರೂ ಕೂಡ ಇದು ನಾನು ನಿಮಿತ್ತ ಮಾತ್ರ, ಎಲ್ಲವೂ ಸರ್ವಶಕ್ತನಾಗಿರ್ತಕ್ಕಂಥ ಭಗವಂತನ ಪ್ರೇರಣೆಯಿಂದ ನಡೆಯುತ್ತೆ ವಿನಃ ಬೇರೆ ಇನ್ಯಾವುದೂ ಅಲ್ಲ ಎಂಬ ಒಂದು ಭಾವದಿಂದ ಯಾವುದೇ ಕೀರ್ತಿ ಪ್ರತಿಷ್ಠೆಗಳಿಗೆ ಒಳಗಾಗದೆ ನಾನು ಒಬ್ಬ ಸಾಮಾನ್ಯ ಸೇವಕ, ಹೇಗೆ ಹನುಮ ಸಮಾನ ದಾಸನಹಿ, ಹನುಮನಂತೆ ದಾಸನಾಗಿ ಭಗವಂತನ ಪ್ರಾರ್ಥನೆಯನ್ನ ಮಾಡಿ ಅವನ ಕೃಪೆಗೆ ಪಾತ್ರ ಆಗಬೇಕು ಎಂಬತಕ್ಕಂಥ ಒಂದು ವಿಷಯಗಳನ್ನ ಎಲ್ಲರ ಜನಗಳಿಗೆ ತಿಳಿಸ್ತಾ ಒಂದು ಕ್ಷೇತ್ರ ಅದ್ಭುತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 16ನೇ ಶತಮಾನದಲ್ಲಿ ವ್ಯಾಸರಾಯರಿಂದ ಪ್ರತಿಷ್ಠಾಪನೆಗೊಂಡ ಆಂಜನೇಯ ಇಂದು ವೀರ ಪ್ರತಾಪನೆಂದು ಬಿರುದಾಂಕಿತನಾಗಿ ಭಕ್ತರ ಕಾಮಧೇನು, ಕಲ್ಪವೃಕ್ಷವಾಗಿ ಲಕ್ಷಾಂತರ ಭಕ್ತರ ಕಷ್ಟ ನಿವಾರಿಸ್ತಾ ನೆಲೆಸಿದ್ದಾನೆ. ಹಿಂದೆ ಬೆಳಗೂರು ಆಗಿ ಪ್ರಸಿದ್ಧವಾಗಿತ್ತು. ಇದರ ಅರ್ಥ ಲೋಕವನ್ನ ಬೆಳಗಿಸಿದ ಸ್ಥಳ ಎಂಬುದಾಗಿದೆ. ಬಹಳ ಹಿಂದಿನಿಂದಲೇ ಇಲ್ಲಿ ಪ್ರತಿನಿತ್ಯ ಶ್ರೀ ಆಂಜನೇಯ ಸ್ವಾಮಿಯ ಪೂಜಾ ಕಾರ್ಯಗಳನ್ನ ವಿಧಿವತ್ತಾಗಿ ನಡೆಸಿಕೊಂಡು ಬರಲಾಗ್ತಿದೆ. ದೂರಗಳಿಂದ ಭಕ್ತರ ದಂಡೆ ಇಲ್ಲಿಗೆ ಆಗಮಿಸುತ್ತದೆ. ಉತ್ಸವ ಯಾಗಗಳು ನಡೆಯೋ ಸಂದರ್ಭಗಳಲ್ಲಂತೂ ಸಾವಿರಾರು ಜನ ಇತ್ತ ಹೆಜ್ಜೆ ಹಾಕಿ ವೀರ ಪ್ರತಾಪ ಆಂಜನೇಯನ ದರ್ಶನ ಪಡೆದು ಪುನೀತರಾಗ್ತಾರೆ. ಈ ಕ್ಷೇತ್ರಕ್ಕೆ ನಾವು 4-5 ವರ್ಷದಿಂದ ಇಲ್ಲಿ ನಡ್ಕೊಂತ ಇದ್ದೀವಿ. ಈ ದೇವರಿಗೆ ನಡ್ಕೊತೀವಿ. ನಮ್ದು ಇಲ್ಲೇ ಕಡೂರ್ನವ್ರು ನಾವು. ಇಲ್ಲಿ ಮಹಿಮೆ ಏನಂದ್ರೆ ಹಿಂದೆ ವ್ಯಾಸರಾಯನ ಕಾಲದಲ್ಲಿ ಈ ದೇವ್ರದ್ದು ಪ್ರತಿಷ್ಠಾಪನೆ ಇತ್ತು. ಆದರೆ ಈಗ ಈ ಬಿಂದು ಮಾಧವ ಸ್ವಾಮೀಜಿ ಬಂದಮೇಲೆ ಅದೇನು ಹೇಳ್ತಾರಲ್ಲ ಓಪನ್ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆವಾಗಿಂದಲೂ ಇದು ಭಾಳ ಅದ್ಭುತವಾಗಿ ನಡೀತಾ ಇದೆ ಈ ಸ್ವಾಮೀಜಿ ಇದ್ದ ಮೇಲೆ. ಹಂಗಾಗಿ ನಾವು ಯಾವುದೇ ಕೆಲಸ ಕಾರ್ಯ ನಾವು ಮಾಡಿದ್ರು ಇಲ್ಲಿ ಬಂದು ಕೇಳ್ಕೊಂಡ್ರು ನಮಗೆ ಆಂಜನೇಯ ಸ್ವಾಮಿನೇ ಅವರೇ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡಿದೆ. ಆದರೆ ಇಲ್ಲಿ ಓಡಾಡೋ ಒಂದು ದೇವರು ಯಾರೂ ಇಲ್ಲ, ಈ ಮನುಷ್ಯನೇ ಆಂಜನೇಯ ಸ್ವಾಮಿನ ಒಂದು ಪ್ರತೀತಿ ನಮಗೆ ಗೊತ್ತಿದೆ. ಬಿಂದು ಮಾಧವ ಶರ್ಮಾ ಗುರೂಜಿಗಳು ಭಕ್ತರ ಪಾಲಿಗೆ ಈ ಭಾಗದಲ್ಲಿ ನಡೆದಾಡುವ ಆಂಜನೇಯ ಸ್ವಾಮಿ ಅಂತ ಅನ್ನಿಸಿಕೊಂಡಿದ್ದಾರೆ. ಗುರೂಜಿಗಳ ಬಗ್ಗೆ ಪೂಜ್ಯನೀಯ ಭಾವನೆ ಜನರಲ್ಲಿದೆ. ಎಂಥದೇ ಸಮಸ್ಯೆ ಇದ್ರೂ ಇಲ್ಲಿಗೆ ಬಂದ ಮೇಲೆ ಬಹುತೇಕರಿಗೆ ವಿಸ್ಮಯಕಾರಿ ರೀತಿಯಲ್ಲಿ ಪರಿಹಾರ ಸಿಕ್ಕಿದೆಯಂತೆ. ಇಲ್ಲಿ ಒಂದು ಶಕ್ತಿ ಇದೆ ಅನ್ನೋ ನಂಬಿಕೆ ಭಕ್ತ ವೃಂದದಲ್ಲಿದೆ. ಅದೇ ನಮ್ಮನ್ನ ಕಾಯ್ತಾ ಇದೆ ಅನ್ನೋ ವಿಶ್ವಾಸ ಅವರಲ್ಲಿದೆ. ನಂಬಿಕೆ ಮೇಲೆ ಇಡೀ ಜಗತ್ತೇ ನಿಂತಿದೆ ಅಂತಾರೆ. ಅಲ್ಲೂ ಕೂಡ ನಂಬಿಕೆ ಇಟ್ಕೊಂಡು ಬರೋ ಜನರೇ ಹೆಚ್ಚು. ಅದಕ್ಕೆ ಇಂದಿಗೂ ಕೂತು ಬಂದಿಲ್ಲ. ಮುಂದಿನ ವಾರ ಮತ್ತೊಂದು 7 ಸೆನ್ಸ್ ಸಬ್ಜೆಕ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. BTV, ಇದು ಭರವಸೆಯ ಬೆಳಕು.